Welcome to Department of Collegiate and Technical Education. Myself, Raghavendra Shetty B, working as a lecturer in Government Polytechnic, Koppal. As part of Karnataka LMS, we are conducting course for third semester Diploma, Computer Science and Engineering students. Course name is Python Programming. Course code is 20CS31P. Chapter name is Week 2, Basic IO Operations, Data Types and Operators. Today's session is session 3 of week 2. Recap what we have studied in previous session: data types, scalar type and typecasting. Previous session ಅಲ್ಲಿ ನಾವು ಈ ಮೂರು ಟಾಪಿಕ್ಸ್ ಅನ್ನು ಕಲಿತಿದ್ದೇವೆ. ಫಸ್ಟ್ ಒನ್ ಇಸ್ ದ ಡಾಟಾ ಟೈಪ್ಸ್, ಸ್ಕೇಲಾರ್ ಟೈಪ್ಸ್ ಮತ್ತು ಟೈಪ್ಕಾಸ್ಟಿಂಗ್. ಡಾಟಾ ಟೈಪ್ ಮೀನ್ಸ್ ಇಟ್ ಈಸ್ ದ ಕ್ಲಾಸಿಫಿಕೇಶನ್ ಆರ್ ಕ್ಯಾಟಗರೈಸೇಷನ್ ಆಫ್ ಇನ್ಪುಟ್ ವ್ಯಾಲ್ಯೂಸ್. ಡಾಟಾ ಕ್ಯಾನ್ ಬಿ ಡಿಫರೆಂಟ್ ಟೈಪ್ಸ್ ಆಗಿರ್ಬೋದು. ಇಂಟಿಜರ್ ಡಾಟಾ, ಫ್ಲೋಟ್ ಡಾಟಾ, ಕ್ಯಾರೆಕ್ಟರ್ ಡಾಟಾ, ಬುಲಿಯನ್ ಡಾಟಾ. ಅವನ್ನ ಪೈಥಾನಲ್ಲಿ ಡಾಟಾ ಟೈಪ್ಸ್, ಪೈಥಾನಲ್ಲಿ ವೇರಿಯೇಬಲ್ಸ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಡಾಟಾನ ಸ್ಟೋರ್ ಮಾಡುತ್ತದೆ. ಅದ್ರ ಬಗ್ಗೆ ತಿಳ್ಕೊಂಡಿದ್ದೀವಿ. ಅದರಲ್ಲಿ ಸ್ಕೇಲರ್ ಟೈಪ್, ಅದರಲ್ಲಿ ಫ್ಯೂ ಎಕ್ಸಾಂಪಲ್ಸ್ನ ಸ್ಟಡಿ ಮಾಡಿದ್ದೇವೆ. ನ್ಯೂಮರಿಕ್ ಡಾಟಾ ಟೈಪಲ್ಲಿ ಇಂಟೀಜರ್ ಬಗ್ಗೆ, ಫ್ಲೋಟ್ ಬಗ್ಗೆ, ಕಾಂಪ್ಲೆಕ್ಸ್ ಬಗ್ಗೆ ತಿಳ್ಕೊಂಡಿದ್ದೇವೆ. ಅದೇ ಥರ ಬೂಲಿಯನ್ ಡಾಟಾ ಟೈಪ್, ನಾನ್ ಡಾಟಾ ಟೈಪ್ ಬಗ್ಗೆ ತಿಳ್ಕೊಂಡಿದ್ದೇವೆ. ಮತ್ತು ಟೈಪ್ ಕ್ಯಾಸ್ಟಿಂಗ್ ಅಂದರೆ ಪ್ರೊಸೆಸ್ ಆಫ್ ಕನ್ವರ್ಟಿಂಗ್ ಒನ್ ಡಾಟಾ ಟೈಪ್ ಟು ಅನದರ್ ಡಾಟಾ ಟೈಪ್. ಒನ್ ಡಾಟಾ ಟೈಪ್ನ ಇನ್ನೊಂದು ಡಾಟಾ ಟೈಪ್ ಆಗಿ ಕನ್ವರ್ಟ್ ಮಾಡ್ತೀವಲ್ವ, ಆ ಪದ್ಧತಿನ ಟೈಪ್ ಕ್ಯಾಸ್ಟಿಂಗ್ ಅಂತ ಕರಿತೇವೆ. ಅದ್ರ ಬಗ್ಗೆನೂ ತಿಳ್ಕೊಂಡಿದ್ದೇವೆ. ಅದರಲ್ಲಿ ಸ್ವಲ್ಪ ಕೆಲವು ಫಂಕ್ಷನ್ಸ್ ಇರ್ತವೆ. ಆ ಫಂಕ್ಷನ್ಸ್ ಯೂಸ್ ಮಾಡಿ ನಾವು ಒಂದು ಡಾಟಾ ಟೈಪಿಂದ ಇನ್ನೊಂದು ಡಾಟಾ ಟೈಪ್ ಆಗಿ ಕನ್ವರ್ಟ್ ಮಾಡ್ಬೋದು. ಈ ಮೂರು ಟಾಪಿಕ್ಸ್ ಅನ್ನು ನಾವು ಪ್ರೀವಿಯಸ್ ಸೆಷನ್ ಅಲ್ಲಿ ಕಳೆದುಕೊಂಡಿದ್ದೇವೆ. ನೆಕ್ಸ್ಟ್ ಟಾಪಿಕ್ಸ್ ಆಫ್ ದಿಸ್ ಸೆಷನ್, ಟುಡೇಸ್ ಸೆಷನ್. ಈ ಸೆಷನ್ ಅಲ್ಲಿ ಆಪರೇಟರ್ಸ್, ಅರ್ಥಮೆಟಿಕ್. ಇನ್ ಆಪರೇಟರ್ಸ್ ಅಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಆಪರೇಟರ್ಸ್ ಇದೆ. ಅರ್ಥಮೆಟಿಕ್ ಆಪರೇಟರ್ಸ್, ಕಂಪ್ಯಾರಿಸನ್ ಆಪರೇಟರ್ಸ್, ಲಾಜಿಕಲ್ ಆಪರೇಟರ್ಸ್, ಬಿಟ್ವೈಸ್ ಆಪರೇಟರ್ಸ್, ಸ್ಟ್ರಿಂಗ್ ಆಪರೇಟರ್ಸ್ ಅಂಡ್ ಎಕ್ಸ್ಪ್ರೆಷನ್ಸ್ ಅಂಡ್ ಆಪರೇಟರ್ ಪ್ರೆಸಿಡೆನ್ಸ್. ಇವತ್ತಿನ ಸೆಷನ್ ಅಲ್ಲಿ ನಾವು ಈ ಎರಡು ಟಾಪಿಕ್ಸ್ ಬಗ್ಗೆ ತಿಳಿದುಕೊಳ್ಳೋಣ. ಒಂದು ಆಪರೇಟರ್ಸ್, ಇನ್ನೊಂದು ಎಕ್ಸ್ಪ್ರೆಷನ್ಸ್. ಅದರಲ್ಲಿ ಆಪರೇಟರ್ಸ್ ಅಲ್ಲಿ ಮತ್ತೆ 5 ಡಿಫ್ರೆಂಟ್ ಟೈಪ್ಸ್ ಆಫ್ 5 ತರಹದ ಆಪರೇಟರ್ಸ್ ಬರುತ್ತವೆ. ಅದರ ಬಗ್ಗೆ ತಿಳಿದುಕೊಳ್ಳೋಣ ಮತ್ತು ಎಲ್ಲ ಆಪರೇಟರ್ಸ್ಗೆ ಕೆಲವೊಂದು ಎಕ್ಸಾಂಪಲ್ಸ್ ಅನ್ನು ಸಹ ತಿಳಿದುಕೊಳ್ಳೋಣ. ಫಸ್ಟ್ is the operators. Operator means it is a symbol which takes operands and produces the result. ಆಪರೇಟರ್ ಅಂದರೆ ಒಂದು ಸಿಂಬಲ್. ಅದು ಏನು ಮಾಡುತ್ತೆ, ಎರಡು ವ್ಯಾಲ್ಯೂಸ್ ಅಥವಾ ಆಪರೆಂಟ್ಸ್ನ ತೆಗೆದುಕೊಂಡು ಆಪರೇಷನ್ ಪರ್ಫಾರ್ಮ್ ಮಾಡಿ ಅದು ರಿಸಲ್ಟ್ಸ್ ಅನ್ನು ಕೊಡುತ್ತದೆ. ಪೈಥಾನ್ ಸಪೋರ್ಟ್ಸ್ ಎ ವೈಡ್ ರೇಂಜ್ ಆಫ್ ಆಪರೇಟರ್ಸ್ ಲೈಕ್ ಅದರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್. ಪೈಥಾನ್ ಈಸ್ ಆಲ್ಸೋ ಸಪೋರ್ಟಿಂಗ್ ಎ ವೈಡ್ ರೇಂಜ್ ಆಫ್ ಅಥವಾ ಡಿಫ್ರೆಂಟ್ ಕೈಂಡ್ಸ್ ಆಫ್ ಆಪರೇಟರ್ಸ್. ದೇ ಆರ್, ಅವು ಯಾವಪ್ಪ ಅಂದರೆ ಅರ್ಥಮೆಟಿಕ್ ಆಪರೇಟರ್ಸ್, ಕಂಪ್ಯಾರಿಸನ್ ಆಪರೇಟರ್ಸ್, ಲಾಜಿಕಲ್ ಆಪರೇಟರ್ಸ್, ಬಿಟ್ವೈಸ್ ಆಪರೇಟರ್ಸ್, ಸ್ಟ್ರಿಂಗ್ ಆಪರೇಟರ್ಸ್. ಇವು 5 ಆಪರೇಟರ್ಸ್ ಪೈಥಾನ್ ಲ್ಯಾಂಗ್ವೇಜ್ ಸಪೋರ್ಟ್ ಮಾಡುತ್ತದೆ. ಇವು 5 ಆಪರೇಟರ್ಸ್ ಬಗ್ಗೆ ಇವತ್ತಿನ ಸೆಷನ್ ಅಲ್ಲಿ ತಿಳಿದುಕೊಳ್ಳೋಣ. ಆಪರೇಟರ್ ಅಂದರೆ ಒಂದು ಸಿಂಬಲ್ ಅಥವಾ ಒಂದು ಇದೇನು ಮಾಡ್ತದಪ್ಪ ಅಂದರೆ ಒಂದು ಆಪರೇಷನ್ಸ್ನ ಪರ್ಫಾರ್ಮ್ ಮಾಡ್ತದೆ. ಅದು ಆಪರೆಂಟ್ಸ್ ಅಥವಾ ವ್ಯಾಲ್ಯೂಸ್ ತಗೊಂತತೆ, ಒಂದು ರಿಸಲ್ಟ್ನ ಕೊಡುತ್ತದೆ. ಫಸ್ಟ್ ಇದರಲ್ಲಿ ಅರ್ಥಮೆಟಿಕ್ ಆಪರೇಟರ್ಸ್ ಬಗ್ಗೆ ತಿಳಿದುಕೊಳ್ಳೋಣ. ಅರ್ಥಮೆಟಿಕ್ ಆಪರೇಟರ್ಸ್ ಅಂತಂದರೆ ಅಂಕಗಣಿತ ಆಪರೇಟರ್ಸ್ ಅಂತ ಕರಿತೀವಿ ನಾವು. ಅದರಲ್ಲಿ ಈ ಆಪರೇಟರ್ಸ್ ಯೂಸ್ ಮಾಡಿ ನಾವೇನು ಮಾಡ್ಬೋದು, ಯೂಸಿಂಗ್ ದಿಸ್ ಆಪರೇಷನ್ ಸಚ್ ಆಸ್ ಅಡಿಷನ್, ಸಬ್ಟ್ರಾಕ್ಷನ್, ಡಿವಿಷನ್, ಮಲ್ಟಿಪ್ಲಿಕೇಶನ್ ಎಲ್ಲವೂ ಅರ್ಥಮೆಟಿಕ್ ಆಪರೇಟರ್ಸ್ ಕ್ಯಾಟಗರಿಯಲ್ಲಿ ಬರುತ್ತವೆ. ಅಡಿಷನ್, ಸಬ್ಟ್ರಾಕ್ಷನ್, ಡಿವಿಷನ್, ಮಲ್ಟಿಪ್ಲಿಕೇಶನ್. This is the table for arithmetic operators. Python supports these 7 arithmetic operators. First is the plus addition. To add two numbers, we will use the plus operator. I told right. Operator ಅಂದ್ರೆ ಒಂದು symbol which takes operands and operate on them. And finally it produces the results. ಮತ್ತೆ ಆಪರೇಟರ್ಸ್ ಅಲ್ಲಿ 2 ಟೈಪ್ಸ್ ಇರ್ತವೆ. ಒಂದು ಬೈನರಿ ಆಪರೇಟರ್, ಇನ್ನೊಂದು ಯೂನರಿ ಆಪರೇಟರ್. ಒಂದು ಆಪರೆಂಡ್ ಮೇಲೆ ವರ್ಕ್ ಮಾಡಿದ್ರೆ ಅದನ್ನು ಯೂನರಿ ಆಪರೇಟರ್ ಅಂತ ಕರಿತೀವಿ. 2 ಆಪರೆಂಡ್ ಮೇಲೆ ವರ್ಕ್ ಮಾಡಿದ್ರೆ ಅದನ್ನು ಬೈನರಿ ಆಪರೇಟರ್ ಅಂತ ಕರಿತೀವಿ. ಫಸ್ಟ್ ಈಸ್ ದ ಪ್ಲಸ್. ಇನ್ ಅರ್ಥಮೆಟಿಕ್ ಆಪರೇಟರ್ಸ್ ಅಲ್ಲಿ 7 ಎಕ್ಸಾಂಪಲ್ಸ್ ಅಥವಾ 7 ಟೈಪ್ಸ್ ಇದೆ. ಫಸ್ಟ್ ಈಸ್ ದ ಪ್ಲಸ್. ಇಟ್ ಈಸ್ ಯೂಸ್ ಫಾರ್ ಎಡಿಷನ್. ಫಾರ್ ಎಕ್ಸಾಂಪಲ್ 5 + 2 gives the value 7. 5 + 2 ಪ್ಲಸ್ ಅಂದರೆ ಎಡಿಷನ್, ಗುಣಾಕಾರ, ಕೂಡುವಿಕೆ. ಪ್ಲಸ್ ಮೀನ್ಸ್ ಕೂಡುವಿಕೆ. 5 + 2 ಇಟ್ ವಿಲ್ ಗಿವ್ 7. ಎರಡು ವ್ಯಾಲ್ಯೂಸ್ನ ಎಡಿಷನ್ ಆ್ಯಡ್ ಮಾಡೋದಕ್ಕೆ ನಾವು ಪ್ಲಸ್ ಆಪರೇಟರ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಈಸ್ ದ ಮೈನಸ್, ಸಬ್ಟ್ರಾಕ್ಷನ್. 5 - 2 gives the value 3. 5 - 2 ಅದು ಸಬ್ಟ್ರಾಕ್ಷನ್ ಮಾಡೋದಕ್ಕೆ, ಕಳೆಯೋದಕ್ಕೆ ಸಬ್ಟ್ರಾಕ್ಷನ್ ಆಪರೇಟರ್ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಈಸ್ ದ ಮಲ್ಟಿಪ್ಲಿಕೇಶನ್ ಆಪರೇಟರ್. ಇನ್ ಪೈಥಾನ್ ಇಟ್ ಈಸ್ represented by star. 5 × 2 it will gives 10.
multiplication means gunakara operation. 5 into 2 10. Next is the division, ಭಾಗಾಕಾರ operator. Division, 5 divided by 2 give example ಏನಪ್ಪಾ ಅಂತಂದ್ರೆ 5 divided by 2 gives 2.5. 2 2 4.5, it will give 2.5. Next is the modulus operator. It is represented by percentage symbol in Python. This operator gives the remainder for the division operation. ನಾವು ಡಿವಿಷನ್ ಮಾಡಿದಾಗ ರಿಮೈಂಡರ್ ಬರ್ತದಲ್ವಾ ಅದನ್ನು ಕೊಡುತ್ತದೆ. 5 mod 2 gives the value 2. Output of 5 mod 2 is 1 because 2 2 4, it remainder is 1. It is giving the remainder 1. Next is the next operation is floor division. It is represented by 2 slash. This operator gives the integral part of the quotient. Division operation will give the floating point. Here floor division, it gives the integral part of the quotient. For example, 5 floor division 2 means it is giving 2. Here it is 2 is the integer. Here 5 divided by 2 gives 2.5. 2.5 is the floating point number. 2 is the integer number. Floor division, it gives the integral part of the quotient. ನಾವೇನಾದರೂ ಫ್ಲೋರ್ ಡಿವಿಷನ್ ಯೂಸ್ ಮಾಡಿದ್ರೆ ಇದು ಔಟ್ಪುಟ್ ಆಲ್ವೇಸ್ ಇಂಟೀಜರ್ ಆಗಿ ಕೊಡುತ್ತದೆ. ಫ್ರಾಕ್ಷನ್ ಪಾರ್ಟ್ಸ್ನ ಡೆಸಿಮಲ್ ಪಾಯಿಂಟ್ಸ್ನ ವಾಮಿಟ್ ಮಾಡಿಬಿಡುತ್ತದೆ. 2.5 ಇಯರ್ ಡಿವಿಷನ್ ಆಪರೇಷನ್ ಮಾಡಿದಾಗ ನಮಗೆ ವ್ಯಾಲ್ಯೂ 2.5 ಬಂತು. ಇದು ಫ್ಲೋಟಿಂಗ್ ಪಾಯಿಂಟ್ ನಂಬರು. ನಾವೇನಾದರೂ ಫ್ಲೋರ್ ಡಿವಿಷನ್ ಯೂಸ್ ಮಾಡಿದ್ವಿ ಇಲ್ಲಿ ಏನು ಬರ್ತಾ ಇದೆ, ಔಟ್ಪುಟ್ ಈಸ್ 2. ಇದು ಇಂಟೀಜರ್ ವ್ಯಾಲ್ಯೂ. ಲಾಸ್ಟ್ ಒನ್ ಇಸ್ ದ ಎಕ್ಸ್ಪೋನೆಂಟ್. ಇಟ್ ಈಸ್ ರೆಪ್ರೆಸೆಂಟೆಡ್ ಬೈ ಡಬಲ್ ಸ್ಟಾರ್. 2 ಸ್ಟಾರ್ ಇಂದ ರೆಪ್ರೆಸೆಂಟ್ ಮಾಡ್ತೀವಿ ಎಕ್ಸ್ಪೋನೆಂಟ್ ಆಪರೇಟರ್. ಇಟ್ ಈಸ್ ಆಲ್ಸೋ ನೋನ್ ಆಸ್ ಪವರ್ ಆಪರೇಟರ್ ಅಥವಾ ಪವರ್ ಆಪರೇಷನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ 5 ಪವರ್ 2 ಅಂತ ಕೊಟ್ಟರೆ ಇಟ್ ಈಸ್ ಗಿವಿಂಗ್ 25. 5 ಪವರ್ 2 ಇದ್ದಂಗೆ 3 ಪವರ್ 2 ಕೊಟ್ಟರೆ 9 ಬರ್ತದೆ. 10 ಪವರ್ 2 ಕೊಟ್ಟರೆ 100 ಬರ್ತದೆ. ಸೊ ದಟ್ 5 ಡಬಲ್ ಸ್ಟಾರ್ 2 gives the value 25 ಕೊಡ್ತಾ ಇದೆ. These are the 7 arithmetic operators are present in Python language. Next we'll see comparison operators. ಹೆಸರಲ್ಲಿದೆ ಕಂಪ್ಯಾರಿಸರ್ ಅಥವಾ ರಿಲೇಷನಲ್ ಆಪರೇಟರ್ಸ್ ಅಂತ ಕರಿತೀವಿ. ಕಂಪ್ಯಾರಿಸನ್ ಆಪರೇಟರ್ಸ್ ಇಟ್ ಈಸ್ ಯೂಸ್ ಟು ಕಂಪೇರ್ ಟು ವ್ಯಾಲ್ಯೂಸ್. ಎರಡು ವ್ಯಾಲ್ಯೂಸ್ನ ಕಂಪೇರ್ ಮಾಡೋದಕ್ಕೆ ಕಂಪ್ಯಾರಿಸನ್ ಆಪರೇಟರ್ಸ್ನ ಯೂಸ್ ಮಾಡ್ತೀವಿ. ವೆನ್ ದ ವ್ಯಾಲ್ಯೂ ಆಫ್ ಟು ಆಪರೆಂಟ್ಸ್ ಆರ್ ಟು ಬಿ ಕಂಪೇರ್ಡ್ ದೆನ್ ಕಂಪ್ಯಾರಿಸನ್ ಆಪರೇಟರ್ಸ್ ಆರ್ ಯೂಸ್. ಸೊ ಹೇಳಿದ್ನಲ್ಲ ನಾನು ಇವಾಗ, ವೆನ್ ದ ವ್ಯಾಲ್ಯೂಸ್ ಆಫ್ ಟು ಆಪರೆಂಟ್ಸ್, ಎರಡು ಆಪರೆಂಟ್ಸ್ನ ಕಂಪೇರ್ ಮಾಡೋದಕ್ಕೆ ಕಂಪ್ಯಾರಿಸನ್ ಆಪರೇಟರ್ ಯೂಸ್ ಮಾಡ್ತೀವಿ. ಔಟ್ಪುಟ್ ಆಫ್ ದೀಸ್ ಕಂಪ್ಯಾರಿಸನ್ ಆಪರೇಟರ್ ಈಸ್ ಆಲ್ವೇಸ್ ಎ ಬೂಲಿಯನ್ ವ್ಯಾಲ್ಯೂ. Output of the whenever you compare two values, output is always a boolean value. Boolean value ಅಂತಂದ್ರೆ ಇದು either it can be a true or false. ಎರಡು ವ್ಯಾಲ್ಯೂ ಕಂಪೇರ್ ಮಾಡಿದಾಗ ಇದು ಎರಡು ವ್ಯಾಲ್ಯೂಸ್ ಕೊಡ್ತದೆ. ಅದು ಕರೆಕ್ಟಾ ತಪ್ಪಾ ಅಂತ. ಕರೆಕ್ಟ್ ಇತ್ತಂದ್ರೆ ಟ್ರೂ, ತಪ್ಪಿತ್ತಂದ್ರೆ ಫಾಲ್ಸ್. Python supports the 6 comparison operator ಅಥವಾ ರಿಲೇಷನಲ್ ಆಪರೇಟರ್ಸ್ ಅಂತ ಕರಿತೀವಿ. ಫಸ್ಟ್ ಒನ್ ಇಸ್ ದ ಗ್ರೇಟರ್ ದೆನ್ ಸಿಂಬಲ್. ಗ್ರೇಟರ್ ದೆನ್ ಇಟ್ ಈಸ್ ರೆಪ್ರೆಸೆಂಟೆಡ್ ಬೈ this symbol. Example 5 greater than 7, it is giving false because 5 is a small number, 7 is a big number. Since this operation it is giving false. To compare two values we are using the comparison operator or relational operator. Output of relational operator is always a boolean value. Boolean value means either it can be a true or false. Second operator is the less than. It is represented by this symbol less than. 5 less than 7, get it output is true because 5 is small number, 7 is a big number. Output ಏನಾಗ್ತಾ ಇದೆ, ಟ್ರೂ ಬರ್ತಾ ಇದೆ. ಎರಡು ನಂಬರ್ನ ಕಂಪೇರ್ ಮಾಡ್ತಾ ಇದೀವಿ ಇಲ್ಲಿ ನಾವು. ಫಸ್ಟ್ ಟೈಮ್ ಗ್ರೇಟರ್ ದೆನ್ ಸಿಂಬಲ್ ಯೂಸ್ ಮಾಡಿದ್ವಿ, ಸೆಕೆಂಡ್ ಟೈಮ್ ಲೆಸ್ ದೆನ್ ಸಿಂಬಲ್ ಯೂಸ್ ಮಾಡಿದ್ವಿ. 5 ಸಣ್ಣದು, 7 ದೊಡ್ಡದು, ಅದಕ್ಕೆ ಇದು ಫಾಲ್ಸ್ ಬಂತು. 5 ಸಣ್ಣದು, 7 ದೊಡ್ಡದು, ಅದಕ್ಕೆ ಟ್ರೂ ಬಂತು. ಥರ್ಡ್ ಸಿಂಬಲ್ ಇಸ್ ದ ಥರ್ಡ್ ಆಪರೇಟರ್ ಇಸ್ ದ ಈಕ್ವಲ್ ಟು. ಇಟ್ ಈಸ್ ರೆಪ್ರೆಸೆಂಟೆಡ್ ಬೈ ಡಬಲ್ ಈಕ್ವಲ್ ಟು ಸಿಂಬಲ್. It is to check whether two numbers are equal or not. If ಎರಡು ನಂಬರ್ಸ್ ಈಕ್ವಲ್ ಇತ್ತಂದ್ರೆ ಟ್ರೂ ರಿಟರ್ನ್ ಮಾಡ್ತದೆ. ಎರಡು ನಂಬರ್ ಏನಾದರೂ ಬೇರೆ ಇತ್ತಂತಂದ್ರೆ ಫಾಲ್ಸ್ ರಿಟರ್ನ್ ಮಾಡ್ತದೆ. ಫಾರ್ ಎಕ್ಸಾಂಪಲ್ 5 ಡಬಲ್ ಈಕ್ವಲ್ ಟು 5, ಔಟ್ಪುಟ್ ಈಸ್ ಟ್ರೂ ಬಿಕಾಸ್ ಬೋತ್ ಆರ್ ಸೇಮ್. If I give 6 double equal to 5 means it will give output as a false because one number is different. If identical numbers ಇತ್ತು ಅಂತಂದ್ರೆ ಟ್ರೂ ಕೊಡ್ತದೆ, ಡಿಫರೆಂಟ್ ನಂಬರ್ಸ್ ಇತ್ತಂದ್ರೆ ಫಾಲ್ಸ್ ಕೊಡ್ತದೆ ಈ ಆಪರೇಟರ್. ನೆಕ್ಸ್ಟ್ ಈಸ್ ದ ನಾಟ್ ಈಕ್ವಲ್ ಟು. ಇದು ರಿವರ್ಸ್. 5 it is represented by this symbol not equal to. 5 not equal to 5 gives false because both are equal. If different numbers means it will give true. If same number means it will give false. ಎರಡು ಸೇಮ್ ನಂಬರ್ ಇತ್ತಂದ್ರೆ ಫಾಲ್ಸ್ ಕೊಡ್ತದೆ.
ಇದೇನಾದರೂ ಡಿಫ್ರೆಂಟ್ ನಂಬರ್ಸ್ ಇತ್ತಂದರೆ ಇಟ್ ವಿಲ್ ಗಿವ್ಸ್ ಟ್ರೂ. Now it is reverse of equal to. Next is the fifth operator is the less than or equal to. Less than or equal to. It is represented by less than symbol along with the equal to symbol. ಇದರಲ್ಲಿ ಎರಡು ಆಪರೇಷನ್ಸ್. ಇಟ್ ವಿಲ್ ಚೆಕ್ ಇಫ್ ಲೆಸ್ ದೆನ್ ಮತ್ತು ಈಕ್ವಲ್ ಟು ಇದರಲ್ಲಿ ಯಾವುದಾದ್ರೂ ಒಂದು ಕರೆಕ್ಟ್ ಇದ್ರೂ ಇಟ್ ವಿಲ್ ಗಿವ್ಸ್ ಟ್ರೂ. ಎರಡು ತಪ್ಪಿತ್ತಂದರೆ ಇಟ್ ವಿಲ್ ಗಿವ್ಸ್ ಫಾಲ್ಸ್. ಫಾರ್ ಎಕ್ಸಾಂಪಲ್ 5 less than or equal to 7. First it will check whether 5 is less than 7. 5 it is 2, so that it is given 2. It will not check for 5 double equal to 7. ಯಾವುದಾದ್ರೂ ಒಂದು ಇತ್ತು ಅಂದ್ರೂ it will returns 2. Similarly greater than or equal to ಇದರಲ್ಲೂ ಎರಡು ಆಪರೇಟರ್ಸ್ ಇದೆ. ಒಂದು ಗ್ರೇಟರ್ ದೆನ್ ಸಿಂಬಲ್, ಇನ್ನೊಂದು ಈಕ್ವಲ್ ಟು ಸಿಂಬಲ್. ಇದನ್ನು ಎರಡು ಆಪರೇಷನ್ಸ್ ಚೆಕ್ ಮಾಡ್ತೈತೆ. ಯಾವುದಾದ್ರೂ ಒಂದು ಕರೆಕ್ಟ್ ಇತ್ತಂದ್ರೂ ಇಟ್ ವಿಲ್ ರಿಟರ್ನ್ಸ್ ಟ್ರೂ. ಎರಡು ತಪ್ಪಿತ್ತಂದ್ರೆ ಮಾತ್ರ ಇಟ್ ವಿಲ್ ರಿಟರ್ನ್ಸ್ ಫಾಲ್ಸ್. 5 greater than or equal to 7. It is giving false because 5 is, first it will check 5 greater than 7. It is false. 5 double equal to 7. It is also false. Both are false, so that output is false. ಇದರಲ್ಲಿ ಎರಡು ಆಪರೇಷನ್ಸ್ ಇರ್ತೈತೆ. ಫಸ್ಟ್ ಗ್ರೇಟರ್ ದೆನ್ ಚೆಕ್ ಮಾಡ್ತೈತೆ, ನೆಕ್ಸ್ಟ್ ಈಕ್ವಲ್ ಟು ಚೆಕ್ ಮಾಡ್ತೈತೆ. ಎರಡರಲ್ಲಿ ಯಾವುದಾದ್ರೂ ಒಂದು ಕರೆಕ್ಟ್ ಇದ್ರೂ ಇಟ್ ವಿಲ್ ಗಿವ್ಸ್ ಟ್ರೂ. ಎರಡು ತಪ್ಪಿತ್ತಂದ್ರೆ ಇಟ್ ವಿಲ್ ಗಿವ್ಸ್ ಫಾಲ್ಸ್. ಸೊ ದಟ್ ಪೈಥಾನ್ ಸಪೋರ್ಟ್ಸ್ 6 ಕಂಪ್ಯಾರಿಸನ್ ಆಪರೇಟರ್ಸ್. ನಾವೇನಾದ್ರೂ ಎರಡು ವ್ಯಾಲ್ಯೂಸ್ನ ಕಂಪೇರ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ ಈ ಆಪರೇಟರ್ಸ್ನ. ಈ ಆಪರೇಟರ್ಸ್ ಔಟ್ಪುಟ್ ಆಲ್ವೇಸ್ ಬೂಲಿಯನ್ ವ್ಯಾಲ್ಯೂ ಇರ್ತೈತೆ. ಬೂಲಿಯನ್ ವ್ಯಾಲ್ಯೂ ಅಂತಂದ್ರೆ ಐದರ್ ಟ್ರೂ ಆರ್ ಫಾಲ್ಸ್. ಟ್ರೂ ಅಂದ್ರೆ 1, ಫಾಲ್ಸ್ ಅಂದ್ರೆ 0. ನೆಕ್ಸ್ಟ್ ಈಸ್ ದ ಲಾಜಿಕಲ್ ಆಪರೇಟರ್ಸ್. ಥರ್ಡ್ ಕ್ಯಾಟಗರಿ ಆಫ್ ಆಪರೇಟರ್ಸ್ ಪೈಥಾನ್ ಸಪೋರ್ಟೆಡ್ ಈಸ್ ದ ಲಾಜಿಕಲ್ ಆಪರೇಟರ್ಸ್. ಇದನ್ನ ಎರಡು ಇಟ್ ಈಸ್ ಯೂಸ್ ಟು ಕಂಬೈನ್ ಟು ರಿಲೇಷನಲ್ ಆಪರೇಟರ್ಸ್ ಆರ್ ಕಂಪ್ಯಾರಿಸನ್ ಆಪರೇಟರ್ಸ್. ಎರಡು ಆಪರೇಷನ್ಸ್ ಕಂಬೈನ್ ಮಾಡಿ ವ್ಯಾಲ್ಯೂಸ್ ಚೆಕ್ ಮಾಡೋದಕ್ಕೆ ನಾವು ಲಾಜಿಕಲ್ ಆಪರೇಟರ್ಸ್ ಯೂಸ್ ಮಾಡ್ತೀವಿ. ದ ರಿಸಲ್ಟ್ ಆಫ್ ಲಾಜಿಕಲ್ ಆಪರೇಟರ್ ಈಸ್ ಆಲ್ವೇಸ್ ಎ ಬೂಲಿಯನ್ ವ್ಯಾಲ್ಯೂ. ಲೈಕ್ ಕಂಪ್ಯಾರಿಸನ್ ಆಪರೇಟರ್ಸ್, ದ ರಿಸಲ್ಟ್ ಆಫ್ ಲಾಜಿಕಲ್ ಆಪರೇಟರ್ ಈಸ್ ಆಲ್ಸೋ ಎ boolean value. That is boolean value means either true or false. Python supports 3 logical operators and or not. Python ಮೂರು ಇದರಲ್ಲಿ ಲಾಜಿಕಲ್ ಆಪರೇಟರ್ಸ್ ಅಲ್ಲಿ ಮೂರು ಇದೆ. ಒಂದು and or not. ಇನ್ ಪೈಥಾನ್ ಅಲ್ಲಿ ಮೂರು ಕೀವರ್ಡ್ಸ್ and or not are the keywords in Python. ಇವನ್ನ ಎರಡು ಕಂಪ್ಯಾರಿಸನ್ ಆಪರೇಟರ್ಸ್ನ ಕಂಬೈನ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ 5 greater than 2 and 5 less than 2, ಅಥವಾ 5 greater than 2 or 5 less than 3. ಎರಡು ಆಪರೇಷನ್ಸ್ನ ಕಂಬೈನ್ ಮಾಡಿ ರಿಸಲ್ಟ್ ಚೆಕ್ ಮಾಡೋದಕ್ಕೆ ಇದನ್ನ ಲಾಜಿಕಲ್ ಆಪರೇಟರ್ಸ್ನ ಯೂಸ್ ಮಾಡ್ತೀವಿ. ಫಸ್ಟ್ ಆಪರೇಟರ್ ಇಸ್ ದ ಅಂಡ್. ದಿಸ್ ಆಪರೇಟರ್ ರಿಟರ್ನ್ಸ್ ಟ್ರೂ ಇಫ್ ಬೋತ್ ದ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ. ಎರಡು ಸ್ಟೇಟ್ಮೆಂಟ್ಸ್ ಟ್ರೂ ಆದ್ರೆ ಮಾತ್ರ ಈ ಆಪರೇಟರ್ ಟ್ರೂ ರಿಟರ್ನ್ ಮಾಡ್ತೈತಿ. ಫಾರ್ ಎಕ್ಸಾಂಪಲ್ ಐ ಆಮ್ ಕಂಬೈನಿಂಗ್ ದೀಸ್ ಟು ಆಪರೇಷನ್ಸ್, ದೀಸ್ ಟು ಸ್ಟೇಟ್ಮೆಂಟ್ಸ್ 5 greater than 2, 5 less than 7. ಎರಡೂ ಚೆಕ್ ಮಾಡ್ತೈತಿ. ಫಸ್ಟ್ ಎರಡೂ ಟ್ರೂ ಆದ್ರೆ ಔಟ್ಪುಟ್ ಟ್ರೂ ಬರ್ತೈತಿ. ಇದು ಎರಡರಲ್ಲಿ ಯಾವುದಾದ್ರೂ ಒಂದು ಫಾಲ್ಸ್ ಆಯ್ತಂದ್ರೆ ಔಟ್ಪುಟ್ ವಿಲ್ ಬಿ ಫಾಲ್ಸ್. ದಿಸ್ ಫಂಕ್ಷನ್ ರಿಟರ್ನ್ಸ್ ಟ್ರೂ ಇಫ್ ಬೋತ್ ದ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ. ಎರಡೂ ಸ್ಟೇಟ್ಮೆಂಟ್ಸು, ಎರಡೂ ಎಕ್ಸ್ಪ್ರೆಷನ್ಸ್ ಟ್ರೂ ಆದಾಗ ಮಾತ್ರ ಅಂಡ್ ಆಪರೇಟರ್ ವಿಲ್ ರಿಟರ್ನ್ಸ್ ಟ್ರೂ. ಇದರಲ್ಲಿ ಯಾವುದಾದ್ರೂ ಒಂದು ಆಪರೇಷನ್ ಅಥವಾ ಒಂದು ಸ್ಟೇಟ್ಮೆಂಟ್ ಫಾಲ್ಸ್ ಆಯಿತು ಅಂದರೆ ಔಟ್ಪುಟ್ ವಿಲ್ ಬಿ ಫಾಲ್ಸ್. Now we will see one example. 5 greater than 2 and 5 less than 7. 5 is greater than 2, true. This is true and 5 less than 7. 5 is less than 7. It is also true and true. Output is true. That's why ಯಾವಾಗ ಎರಡು ಸ್ಟೇಟ್ಮೆಂಟ್ಸ್ನ ಕಂಬೈನ್ ಮಾಡೋದಕ್ಕೆ ಲಾಜಿಕಲ್ ಆಪರೇಟರ್ಸ್ನ ಯೂಸ್ ಮಾಡ್ತೀವಿ. ಆಮೇಲೆ ಅದರದ್ದು ಔಟ್ಪುಟ್ ಬೂಲಿಯನ್ ವ್ಯಾಲ್ಯೂ ಇರ್ತೈತೆ. ಆಲ್ವೇಸ್ ಔಟ್ಪುಟ್ ಆಫ್ ಲಾಜಿಕಲ್ ಆಪರೇಟರ್ಸ್ ಈಸ್ ಆಲ್ಸೋ ಎ ಬೂಲಿಯನ್ ವ್ಯಾಲ್ಯೂ. ಹೆನ್ಸ್ ಇಟ್ ಈಸ್ ಕಾಲ್ಡ್ ಬೂಲಿಯನ್ ಆಪರೇಟರ್ಸ್ ಅಂತಾನೂ ಕರಿತೀವಿ ನಾವು. ಲಾಜಿಕಲ್ ಆಪರೇಟರ್ಸ್ನ ಇನ್ನೊಂದು ಹೆಸರೇನಪ್ಪ ಅಂದರೆ ಬೂಲಿಯನ್ ಆಪರೇಟರ್ಸ್ ಅಂತಾನೂ ಕರಿತೀವಿ. ಬಿಕಾಸ್ ಔಟ್ಪುಟ್ ಆಫ್ ಲಾಜಿಕಲ್ ಆಪರೇಟರ್ ಈಸ್ ಆಲ್ವೇಸ್ ಎ ಬೂಲಿಯನ್ ವ್ಯಾಲ್ಯೂ. ಕಂಪ್ಯಾರಿಸನ್ ಆಪರೇಟರ್ಸ್ ಔಟ್ಪುಟ್ ಬೂಲಿಯನ್ ವ್ಯಾಲ್ಯೂ, ಲಾಜಿಕಲ್ ಆಪರೇಟರ್ಸ್ ಔಟ್ಪುಟ್ನು ಬೂಲಿಯನ್ ವ್ಯಾಲ್ಯೂ. ಈ ನೆಕ್ಸ್ಟ್ ವಿಲ್ ಸ್ಟಡಿ ನೆಕ್ಸ್ಟ್ ಆಪರೇಟರ್ ಇಸ್ ದ ಆರ್ ಆಪರೇಟರ್. ದಿಸ್ ಆಪರೇಟರ್ ರಿಟರ್ನ್ಸ್ ಟ್ರೂ ಇಫ್ ಎಟ್ ಲೀಸ್ಟ್ ಒನ್ ಆಫ್ ದ ಸ್ಟೇಟ್ಮೆಂಟ್ ಈಸ್ ಟ್ರೂ. ನೋಡ್ರಿ, ಇಲ್ಲಿ ಅಂಡ್ ಆಪರೇಟರ್ ಏನು ಮಾಡ್ತೈತೆ, ಎರಡೂ ಸ್ಟೇಟ್ಮೆಂಟು ಟ್ರೂ ಇದ್ರೆ ಮಾತ್ರ ಟ್ರೂ. ಇದು ಆರ್ ಆಪರೇಟರ್ ಆಗಿಲ್ಲ. ಇದರಲ್ಲಿ ಯಾವುದಾದ್ರೂ ಒಂದು ಸ್ಟೇಟ್ಮೆಂಟ್ ಟ್ರೂ ಇತ್ತಂದ್ರೆ ಔಟ್ಪುಟ್ ವಿಲ್ ಬಿ ಟ್ರೂ. ಇಲ್ಲಿ ಎರಡು ಆಪರೇಷನ್ ಟ್ರೂ ಆಗಬೇಕು ಅಂತ ಏನಿಲ್ಲ. ಇದರಲ್ಲಿ ಯಾವುದಾದ್ರೂ ಒಂದು ಆಪರೇಷನ್ ಟ್ರೂ ಇತ್ತಂದ್ರೆ ಔಟ್ಪುಟ್ ಟ್ರೂ ಆಗಿಬಿಡ್ತೈತಿ. ಫಾರ್ ಎಕ್ಸಾಂಪಲ್ 5 greater than true, 5 is greater than true, or 5 is less than 3. ಅಲ್ಲ, ಇದು ಫಾಲ್ಸ್ ಇದೆ ನೋಡ್ರಿ. 5 is less than 3. ಇಟ್ ಈಸ್ ನಾಟ್ ಎ ಟ್ರೂ, ಇಟ್ ಈಸ್ ಫಾಲ್ಸ್. ಒಂದು ಟ್ರೂ ಇದೆ,
ಟ್ರೂ ಆರ್ ಫಾಲ್ಸ್, ಅದರ ಔಟ್ಪುಟ್ ಅಲ್ಲಿ ನಮಗೆ ಟ್ರೂ ಬರ್ತದೆ. ಯಾಕಪ್ಪ ಅಂತಂದ್ರೆ ದಿಸ್ ಆಪರೇಟರ್ ರಿಟರ್ನ್ಸ್ ಟ್ರೂ ಇಫ್ ಎಟ್ ಲೀಸ್ಟ್ ಒನ್ ಆಫ್ ದ ಸ್ಟೇಟ್ಮೆಂಟ್ ಈಸ್ ಟ್ರೂ. ಯಾವ್ದಾದ್ರು ಇವೆರಡು ಸ್ಟೇಟ್ಮೆಂಟ್ ಅಲ್ಲಿ ಒಂದು ಸ್ಟೇಟ್ಮೆಂಟ್ ಟ್ರೂ ಇತ್ತಂದ್ರೆ ಔಟ್ಪುಟ್ ಟ್ರೂ ಬರ್ತದೆ. ಆದರೆ ಅಂಡ್ ಆಪರೇಷನ್ ಅಲ್ಲಿ ಆಗಿಲ್ಲ. ಇಲ್ಲಿ ಎರಡೂ ಸ್ಟೇಟ್ಮೆಂಟ್ ಟ್ರೂ ಇರಬೇಕು. ಎರಡು ಸ್ಟೇಟ್ಮೆಂಟ್ ಟ್ರೂ ಇದ್ರೆ ಮಾತ್ರ ಟ್ರೂ. ಇದರಲ್ಲಿ ಯಾವ್ದಾದ್ರು ಒಂದು ಸ್ಟೇಟ್ಮೆಂಟ್ ಟ್ರೂ ಫಾಲ್ಸ್ ಆಯ್ತಂದ್ರೆ ಔಟ್ಪುಟ್ ಫಾಲ್ಸ್ ಬರ್ತದೆ. ಇಲ್ಲಿ ಯಾವ್ದಾದ್ರು ಒಂದು ಸ್ಟೇಟ್ಮೆಂಟ್ ಟ್ರೂ ಇದ್ರೆ ಔಟ್ಪುಟ್ ಟ್ರೂ ಬಂದ್ಬಿಡ್ತೈತಿ. ಎರಡು ಇದ್ರೂ ಬರ್ತದೆ, ಎರಡು ಸ್ಟೇಟ್ಮೆಂಟ್ ಟ್ರೂ ಇದ್ರು ಟ್ರೂ, ಯಾವ್ದಾದ್ರು ಒಂದು ಸ್ಟೇಟ್ಮೆಂಟ್ ಟ್ರೂ ಇದ್ರೂ ಟ್ರೂ ಬರ್ತದೆ. ನೆಕ್ಸ್ಟ್ ಈಸ್ ದ ನಾಟ್, ಇಟ್ ರಿವರ್ಸಸ್ ದ ರಿಸಲ್ಟ್. ಇದು ಸಿಂಪಲ್. ನಾಟ್ ಟ್ರೂ ಇದ್ರೆ ಔಟ್ಪುಟ್ ಫಾಲ್ಸ್ ಬರ್ತದೆ, ಇನ್ಪುಟ್ ಫಾಲ್ಸ್ ಇತ್ತಂದ್ರೆ ಔಟ್ಪುಟ್ ಟ್ರೂ ಬರ್ತದೆ. ದೀಸ್ ಆರ್ ದ 3 ಲಾಜಿಕಲ್ ಆಪರೇಟರ್ಸ್ ದಟ್ ಆರ್ ಸಪೋರ್ಟೆಡ್ ಬೈ ಪೈಥಾನ್. ಯಾವಪ್ಪ ಅಂದ್ರೆ ಅಂಡ್, ಆರ್, ನಾಟ್. ಇವೆಲ್ಲವೂ ಸ್ಮಾಲ್ ಲೆಟರ್ಸ್ ಅಲ್ಲಿ ಬರೀಬೇಕು, ಬಿಕಾಸ್ ದೀಸ್ ಆರ್ ಕೀವರ್ಡ್ಸ್. ಆಮೇಲೆ ಎರಡು ಆಪರೇಷನ್ಸ್ನ, ಎರಡು ಸ್ಟೇಟ್ಮೆಂಟ್ಸ್ನ, ಎರಡು ಕಂಪ್ಯಾರಿಸನ್ ಆಪರೇಟರ್ಸ್ನ ಕಂಬೈನ್ ಮಾಡೋದಕ್ಕೆ ನಾವು ಲಾಜಿಕಲ್ ಆಪರೇಟರ್ಸ್ನ ಯೂಸ್ ಮಾಡ್ತೀವಿ. Next is the bitwise operators. In Python, bitwise operators are used to perform bitwise calculations on integers. ನಾವು bitwise calculations ಮಾಡ್ತೀವಿ. ಇದರಲ್ಲಿ ಪೈಥಾನ್ ಅಲ್ಲಿ bitwise operations ಏನು ಮಾಡ್ತೇವೆ, ನಾವು ಏನೇ ಒಂದು ಇಂಟಿಜರ್ಸ್ ಕೊಟ್ಟಿರ್ತೀವಲ್ಲ ಅವು ಬೈನರಿ ಆಗಿ ಕನ್ವರ್ಟ್ ಮಾಡಿ ಐದರ್ ಜೀರೋಸ್ ಆರ್ ಒನ್ಸ್ ಆಗಿ ಕನ್ವರ್ಟ್ ಆಗ್ತವೆ. ಬೈನರಿ ಮೀನ್ಸ್ ಟು ವ್ಯಾಲ್ಯೂಸ್, ಐದರ್ 0 or 2, 0 or 1. ನಾವು ಯಾವುದೇ ಒಂದು ನಂಬರ್ ಡೆಸಿಮಲ್ ಅಲ್ಲಿ ಯಾವುದೇ ನಂಬರ್ ಕೊಟ್ಟರು ಅದು ಬೈನರಿಲಿ ಕನ್ವರ್ಟ್ ಆಗಿ ಬೈನರಿಲಿ ಅವು ಆಪರೇಷನ್ಸ್ನ ಮಾಡ್ತೇವೆ. ಅದಕ್ಕೆ ಈ ಆಪರೇಟರ್ಸ್ಗೆ ನಾವು ಬಿಟ್ವೈಸ್ ಆಪರೇಟರ್ಸ್ ಅಂತ ಕರಿತೀವಿ. The integers are first converted into binary and then operations are performed on bit by bit, hence the name bitwise operators. ಯಾಕಪ್ಪ ಇವು ನಾವು ಬಿಟ್ವೈಸ್ ಆಪರೇಟರ್ಸ್ ಅಂತ ಕರಿತೀವಿ ಅಂತಂದ್ರೆ, ಇಲ್ಲಿ ನಾವು ಏನಾದ್ರು ಯಾವ್ದಾದ್ರು ಇಂಟೀಜರ್ಸ್ ನಂಬರ್ಸ್ ಕೊಟ್ರೆ ಅವು ಬೈನರಿ ಆಗಿ ಕನ್ವರ್ಟ್ ಮಾಡಿ ಬೈನರಿಯಲ್ಲಿ ಆಪರೇಷನ್ಸ್ನ ಪರ್ಫಾರ್ಮ್ ಮಾಡ್ತೇವೆ. ಅದಕ್ಕೆ ಈ ಆಪರೇಟರ್ಸ್ನ ನಾವು ಬಿಟ್ವೈಸ್ ಆಪರೇಟರ್ಸ್ ಅಂತ ಕರಿತೀವಿ. ಪೈಥಾನ್ ಸಪೋರ್ಟ್ಸ್ 6 ಬಿಟ್ವೈಸ್ ಆಪರೇಟರ್ಸ್. ಇಯರ್ ಬಿಟ್ವೈಸ್ ಅಂಡ್ ಅಂತ ಕರಿತೀವಿ ನಾವು. ಒಂದೇ ಅಂಡ್ ಸಿಂಬಲ್ ಯೂಸ್ ಮಾಡ್ತೀವಿ, ಆಂಪರ್ಸೆಂಟ್ ಸಿಂಬಲ್ ಬಿಟ್ವೈಸ್ ಅಂಡ್ಗೆ. ಅಂಡ್ ದಿಸ್ ಇಸ್ ದ ಆಪರೇಟರ್, ದಿಸ್ ಇಸ್ ದ ನೇಮ್, ದಿಸ್ ಇಸ್ ದ ಡಿಸ್ಕ್ರಿಪ್ಷನ್. ಅಂಡ್ ಆರ್, exclusive or not, left shift, right shift. These are the 6 operators that Python supports. 6 bitwise operators that Python language is supporting. Now we'll see one by one. And operator, and operation ಹೇಗೆ ವರ್ಕ್ ಆಗ್ತದೆ. ಫಸ್ಟ್ ಯಾವುದೇ ಒಂದು ನಂಬರ್ ಕೊಟ್ಟಿರ್ತೀವಲ್ಲ, ಎರಡು ಎ ಅಂಡ್ ಬಿ, ಅವು ಏನಾಗ್ತವೆ, ಫಸ್ಟ್ ಬೈನರಿ ಕನ್ವರ್ಟ್ ಆಗ್ತವೆ. ಔಟ್ಪುಟ್ ಡಿಪೆಂಡ್ಸ್ ಆನ್ ದಿಸ್ ಡಿಸ್ಕ್ರಿಪ್ಷನ್. ಸೆಟ್ಸ್ ಈಚ್ ಬಿಟ್ ಟು 1 ಇಫ್ ಬೋತ್ ಬಿಟ್ಸ್ ಆರ್ 1. ಅಂಡ್ ಅಂದ್ರೆ ಏನಾಗ್ತದೆ, ಎರಡು ಇನ್ಪುಟ್ ಬಿಟ್ಟು 1 ಇತ್ತಂದ್ರೆ ಔಟ್ಪುಟ್ ಬಿಟ್ಟು 1 ಇರ್ತದೆ, ಉಳಿದೆಲ್ಲ ಕೇಸಲ್ಲಿ 0 ಇರ್ತದೆ. ಸೆಟ್ಸ್ ಈಚ್ ಬಿಟ್ ಟು 1 ಇಫ್ ಬೋತ್ ಬಿಟ್ಸ್ ಆರ್ 1. ನೋಡ್ರಿ, ನಾನು ಹೇಳಿದ್ನಲ್ವಾ, ಇದು ಆಪರೇಷನ್ ಹೇಗೆ ವರ್ಕ್ ಆಗ್ತದೆ ಅಂದ್ರೆ, ಬೈನರಿಲಿ ಕನ್ವರ್ಟ್ ಮಾಡ್ತೀವಿ. ಬೈನರಿಲಿ ಅಂದ್ರೆ ನಮಗೆ ಜೀರೋಸ್ ಅಂಡ್ ಒನ್ಸೇ ಇರ್ತದೆ. ಆ ಜೀರೋಸ್ ಅಂಡ್ ಒನ್ಸ್ ಅಲ್ಲಿ ಎರಡು ವ್ಯಾಲ್ಯೂಸ್ನ ಕಂಪೇರ್ ಮಾಡುವಾಗ ಎರಡು ಏನಾದರೂ 1 ಇತ್ತಂತಂದ್ರೆ ಔಟ್ಪುಟ್ 1 ಇರ್ತದೆ, ಉಳಿದೆಲ್ಲ ಕೇಸಲ್ಲಿ 0 ಇರ್ತದೆ. ಆರ್ ಸೆಟ್ಸ್ ಈಚ್ ಬಿಟ್ ಟು 1 ಇಫ್ ಒನ್ ಆಫ್ ದ 2 ಬಿಟ್ಸ್ ಈಸ್ 1. ಇದು ನೋಡಿ, ಯಾವುದಾದ್ರೂ ಒಂದು ಬಿಟ್ 1 ಇತ್ತಂತಂದ್ರೆ ಒಂದು ಸೆಟ್ ಔಟ್ಪುಟ್ ಅಲ್ಲಿ 1 ಸೆಟ್ ಮಾಡ್ತದೆ. ಉಳಿದೆಲ್ಲ ಕೇಸಲ್ಲಿ ಎರಡು 0 ಇದ್ದಾಗ ಮಾತ್ರ 0, ಉಳಿದೆಲ್ಲದರಲ್ಲಿ 1 ಸೆಟ್ ಮಾಡ್ತದೆ. ನೆಕ್ಸ್ಟ್ ಇಸ್ ದ ಎಕ್ಸ್ಕ್ಲೂಸಿವ್ ಆರ್. ಸೆಟ್ಸ್ ಈಚ್ ಬಿಟ್ ಟು 1 ಇಫ್ ಓನ್ಲಿ ಒನ್ ಆಫ್ ದ 2 ಬಿಟ್ಸ್ ಈಸ್ 1. ಇಲ್ಲಿ ನೋಡ್ರಿ, ಯಾವುದಾದ್ರೂ 0, 1 ಎರಡು ಡಿಫ್ರೆಂಟ್ ಇತ್ತಂತಂದ್ರೆ ಮಾತ್ರ 1 ಸೆಟ್ ಮಾಡ್ತದೆ. ಎರಡು ಐಡೆಂಟಿಕಲ್ ಬಿಟ್ಸ್ ಇತ್ತಂತಂದ್ರೆ it will sets to 0. Next, not, it inverts all the bits. ಇದು ಏನಾಗ್ತದೆ ಅಂದ್ರೆ 0 ಇದ್ದಿದ್ದು 1 ಆಗ್ತದೆ, 1 ಇದ್ದಿದ್ದು 0 ಆಗ್ತದೆ, ರಿವರ್ಸ್ ಅಲ್ಲಿ ಆಗ್ತದೆ. ನೆಕ್ಸ್ಟ್ ಇಸ್ ದ ಲೆಫ್ಟ್ ಶಿಫ್ಟ್. Shifts left by pushing zeros in from right and let the leftmost bits fall off. ಲೆಫ್ಟ್ ಶಿಫ್ಟ್ ಮಾಡ್ತಾ ಹೋಗ್ತದೆ ಇಲ್ಲಿ ಎಲ್ಲ ಬಿಟ್ಸ್ನ. ಆಮೇಲೆ ರೈಟ್ ಇಂದ ಆ್ಯಡ್ ಮಾಡ್ಕೊಂತ ಹೋಗ್ತದೆ. ಎಂಟಿ ಖಾಲಿ ಆಗ್ತದಲ್ಲ ಆ ಜಾಗದಲ್ಲಿ ಜೀರೋಸ್ನ ಫಿಲ್ ಮಾಡ್ತದೆ. ನೆಕ್ಸ್ಟ್ ಈಸ್ ದ ರೈಟ್ ಶಿಫ್ಟ್. ರೈಟ್ ಶಿಫ್ಟ್ ಇದದು ಇಟ್ ಈಸ್ ರೆಪ್ರೆಸೆಂಟೆಡ್ ಬೈ ದಿಸ್. ಲೆಫ್ಟ್ ಶಿಫ್ಟ್ ಈಸ್ ರೆಪ್ರೆಸೆಂಟೆಡ್ ಬೈ ದಿಸ್ ಸಿಂಬಲ್. ರೈಟ್ ಶಿಫ್ಟ್ ಈಸ್ ರೆಪ್ರೆಸೆಂಟೆಡ್ ಬೈ ದಿಸ್ ಸಿಂಬಲ್. Shift right by pushing copies of the leftmost bit in from the left and let the rightmost bits fall off. ಇಲ್ಲಿ ರೈಟ್ ಶಿಫ್ಟ್ ಅಂತಂದ್ರೆ ಎಲ್ಲ ಬಿಟ್ಸ್ ರೈಟ್ ಸೈಡ್ ಶಿಫ್ಟ್ ಆಗ್ತಾ ಹೋಗ್ತವೆ. ಲಾಸ್ಟ್ ಒಂದು ಬಿಟ್ ಬಿದ್ದು 0 ಆಗಿಬಿಡ್ತದೆ. ನೆಕ್ಸ್ಟ್ ಇಸ್ ದ ಟ್ರೂತ್ ಟೇಬಲ್ ಫಾರ್ ಬಿಟ್ವೈಸ್ ಆಪರೇಟರ್ಸ್. ದಿಸ್ ಈಸ್ ಟ್ರೂತ್ ಟೇಬಲ್ ಫಾರ್ ಬಿಟ್ವೈಸ್ ಆಪರೇಟರ್ಸ್. ಫಾರ್ ಎಕ್ಸಾಂಪಲ್, ಇಫ್ ಐ ಟೇಕ್ x and y are the operands, x and y
ಅಂಡ್ ಆಪರೇಟರ್ ಇದು ನಾನು ಹೇಳಿದ್ನಲ್ವಾ, ಇಫ್ ಬೋತ್ 1 ಇತ್ತಂದ್ರೆ ಮಾತ್ರ ಔಟ್ಪುಟ್ ಬಿಟ್ ಇಟ್ ವಿಲ್ ಸೆಟ್ ಟು 1, ಇನ್ ಅದರ್ ಕೇಸಸ್ ಇಟ್ ಈಸ್ ಸೆಟ್ಟಿಂಗ್ ಟು 0. ಇದು ನೋಡ್ರಿ 1 0 ಇತ್ತಂದ್ರೆ 0, 0 1 ಇದ್ರು 0, 0 0 ಇದ್ರೂ 0. ಅಂಡ್ ಆಪರೇಟರ್ ಏನಾಗಿರ್ಬೇಕು, ಎರಡು 1 ಇದ್ರೆ ಇನ್ಪುಟ್ ಬಿಟ್ ಎರಡು 1 ಇದ್ರೆ ಔಟ್ಪುಟ್ ಬಿಟ್ ಈಸ್ 1, ಇನ್ ಆಲ್ ಅದರ್ ಕೇಸಸ್ ಇಟ್ ಈಸ್ ಸೆಟ್ಟಿಂಗ್ ಟು 0. ಸಿಮಿಲರ್ಲಿ ಎಕ್ಸ್ ಆರ್ ವೈ ಆಗಿರ್ತದೆ, ಇದರಲ್ಲಿ ಯಾವುದಾದ್ರೂ ಒಂದು ಬಿಟ್ 1 ಇತ್ತಂತಂದ್ರೆ ಇಟ್ ಈಸ್ ಸೆಟ್ಟಿಂಗ್ ದ ಔಟ್ಪುಟ್ ಬಿಟ್ ಟು 1. 0 1 ಇದ್ರು 1, 1 0 ಇದ್ರು 1, 1 1 ಇದ್ರೆ 1. ಎರಡು 0 ಇದ್ದಾಗ ಮಾತ್ರ 0 ಸೆಟ್ ಆಗ್ತಾ ಇದೆ. ನೆಕ್ಸ್ಟ್ ಈಸ್ ದ ಎಕ್ಸ್ಕ್ಲೂಸಿವ್ ಆರ್, ಎಕ್ಸ್ ಎಕ್ಸ್ಕ್ಲೂಸಿವ್ ಆರ್ ವೈ. ಇದರಲ್ಲಿ ನಾನು ಹೇಳಿದ್ನಲ್ಲ, 2 ಐಡೆಂಟಿಕಲ್ ಇತ್ತಂತಂದ್ರೆ 0, 0 0 ಇದ್ರೆ 0, 1 1 ಇದ್ರೂ 0. ಇದೇನಂದ್ರೆ ಡಿಫರೆಂಟ್ ಇತ್ತಂದ್ರೆ ಇನ್ಪುಟ್ 0 1 1 0 ಇದ್ರೆ 1 ಪ್ರಿಂಟ್ ಆಗ್ತಾ ಇದೆ. ನೆಕ್ಸ್ಟ್ ಈಸ್ ದ ನಾಟ್ ಆಪರೇಷನ್. ನೋಡ್ರಿ, ಇಲ್ಲಿ 0 ಇದ್ರೆ 1, 0 ಇದ್ರೆ 1, 1 ಇದ್ರೆ 0, 1 ಇದ್ರೆ 0. ಇಟ್ ಈಸ್ reverses the input bit. This is the truth table for bitwise operator. Now we will see few examples for bitwise operator. For example, a is equal to 10, b is equal to 7, print a and b. This is the bitwise operation. Output print ಮಾಡಿದಾಗ ನಮಗೆ 2 ಬರ್ತಾ ಇದೆ. Next is the print a or b. Output print ಮಾಡಿದಾಗ 15 ಬರ್ತಾ ಇದೆ. a exclusive or b. Output print ಮಾಡಿದಾಗ 13 ಬರ್ತಾ ಇದೆ. Now we will see how it is converting. ಫಸ್ಟ್ ಈಸ್ ದ a is equal to 10. ಇದನ್ನು ಬೈನರಿ ಕನ್ವರ್ಟ್ ಮಾಡಿದ್ರೆ 1010 ಆಗ್ತದೆ. ಸಿಮಿಲರ್ಲಿ b is equal to 7 ಇದೆ, 7 ಕನ್ವರ್ಟ್ ಮಾಡಿದ್ರೆ 0111 ಬರ್ತಾ ಇದೆ. ನೆಕ್ಸ್ಟ್ ಫಸ್ಟ್ ವಿಲ್ ಅಪ್ಲೈ a and b. a and b ಅಂತ ಏನು ಔಟ್ಪುಟ್, ಎರಡು 1 ಇದ್ದಾಗ ಮಾತ್ರ 1, ಉಳಿದಿದ್ದೆಲ್ಲ ಕೇಸಲ್ಲೂ 0 0. ನೋಡ್ರಿ, ಎರಡು ಐಡೆಂಟಿಕಲ್ ಸೇಮ್ ಇರಬೇಕು. ಇನ್ಪುಟ್ ಬಿಟ್ಸ್ ಎರಡು 1 1 ಇದ್ದಾಗ ಮಾತ್ರ ಔಟ್ಪುಟ್ ಬಿಟ್ ವಿಲ್ ಬಿ 1. ಇನ್ ಆಲ್ ಅದರ್ ಕೇಸ್ 0 1 ಇರಲಿ, 0 1 ಇರಲಿ, 1 0 ಇರಲಿ, ಔಟ್ಪುಟ್ ಬಿಟ್ ವಿಲ್ ಬಿ ಸೆಟ್ ಟು 0. ದಿಸ್ ಈಸ್ ದ ಬೈನರಿ. ವೆನ್ ವಿ ಕನ್ವರ್ಟ್ ಇನ್ ಟು ಡೆಸಿಮಲ್, ಔಟ್ಪುಟ್ ಈಸ್ 2. ಸೊ ದಟ್ ಔಟ್ಪುಟ್ ಈಸ್ 2. ಸಿಮಿಲರ್ಲಿ ನಾವು ವಿಲ್ ಸಿ ದ a ಆರ್ ಬಿ. ಎನ ಬೈನರಿ ಕನ್ವರ್ಟ್ ಮಾಡಿದ್ರೆ 1010, ಬಿ ಅಲ್ಲಿ 7 ಇದೆ, ಅದನ್ನು ಕನ್ವರ್ಟ್ ಮಾಡಿದಾಗ 0311 ಬಂತು. ಇದರದ್ದು ಆರ್ ಬಿಟ್ ಏನು ಹೇಳ, ಆರ್ ಆಪರೇಷನ್ ಏನು ಹೇಳ್ತತೆ, ಯಾವುದಾದ್ರೂ 1 ಇತ್ತಂದ್ರೆ ಔಟ್ಪುಟ್ 1, ಎನಿ ಆಫ್ ದ 1. ಎರಡು 0 ಇದ್ದಾಗ ಮಾತ್ರ 0, ಉಳಿದಿದ್ದೆಲ್ಲ ಕೇಸಲ್ಲೂ 1. ಸೊ ದಟ್ ಇಟ್ ಈಸ್ 0 0 1 ಅಂದ್ರೆ 1, 1 1 ಅಂದ್ರೆ 1, 0 1 ಅಂದ್ರೆ 1, 1 0 ಅಂದ್ರೆ 1. ಸೊ ದಟ್ ವೆನ್ ವಿ ಕನ್ವರ್ಟ್ ದಿಸ್ ಬೈನರಿ ಟು ಡೆಸಿಮಲ್, its equivalent is 15. So that output is 15. Similarly, a exclusive or b. a exclusive or b ಏನು ಹೇಳ್ತದಪ್ಪ ಅಂತಂದ್ರೆ, ಎರಡು ಐಡೆಂಟಿಕಲ್ ಇದ್ದಾಗ 0, ಉಳಿದಿದ್ದೆಲ್ಲ ಕೇಸ್ ಎರಡು ಐಡೆಂಟಿಕಲ್ ನಾನ್ ಐಡೆಂಟಿಕಲ್ ಇದ್ದಾಗ 1, 1 0 ಇದ್ರೆ 1, 0 1 ಇದ್ರೆ 1, 1 1 ಇದೆ, ಎರಡು ಐಡೆಂಟಿಕಲ್ ಇದೆ, 0 0 1 ಡಿಫರೆಂಟ್ ಇದೆ, 1. So that when we convert this binary, equivalent of this binary is 13. So that output is 13. This is the bitwise operator and few examples. Next is the string operation. String operators. In Python, we have some string operators. First one is the plus operator. Plus operator, it is used to concatenate two strings. ಪ್ಲಸ್ ಆಪರೇಟರ್ ಯಾಕೆ ಯೂಸ್ ಮಾಡ್ತೀವಪ್ಪ ಅಂತಂದರೆ, ಎರಡು ಸ್ಟ್ರಿಂಗ್ ಅಥವಾ 3 ಸ್ಟ್ರಿಂಗ್ನ ಜಾಯಿನ್ ಮಾಡಬೇಕು, ಆ್ಯಡ್ ಮಾಡಬೇಕು ಅಂತಂದರೆ ಇದು ಪ್ಲಸ್ ಆಪರೇಟರ್ನ ಯೂಸ್ ಮಾಡ್ತೀವಿ ಪೈಥಾನಲ್ಲಿ. ಫಾರ್ ಎಕ್ಸಾಂಪಲ್, ಎ ಬಿ ಇಸ್ ದ ಒನ್ ಸ್ಟ್ರಿಂಗ್, ಸಿ ಡಿ ಇಸ್ ದ ಅನದರ್ ಸ್ಟ್ರಿಂಗ್. ಅವೆರಡನ್ನ ಕಂಬೈನ್ ಮಾಡಬೇಕು ಅಂತಂತಂದರೆ ನಾವು ಪ್ಲಸ್ ಆಪರೇಟರ್ನ ಯೂಸ್ ಮಾಡಿ ಕಂಬೈನ್ ಮಾಡ್ಬೋದು. ಯು ವಿಲ್ ಸೇ ಔಟ್ಪುಟ್ ಆಸ್ ಎ ಬಿ ಸಿ ಡಿ. ನಾವು ಎ ಬಿ ಇಸ್ ದ ಒನ್ ಸ್ಟ್ರಿಂಗ್, ಸಿ ಡಿ ಇಸ್ ಅನದರ್ ಸ್ಟ್ರಿಂಗ್, ಪ್ಲಸ್ ಆಪರೇಟರ್ ಯೂಸ್ ಮಾಡಿ ನಾವು ಎರಡು ಸ್ಟ್ರಿಂಗನ್ನು ಜಾಯಿನ್ ಮಾಡ್ತೀವಿ, ಮರ್ಜ್ ಮಾಡೋದಕ್ಕೆ ಇದನ್ನು ಯೂಸ್ ಮಾಡ್ತೀವಿ. Next, second operator is the star operator. It is using this operator we can create a multiple copies of a given string. ಒಂದು ಯಾವುದಾದ್ರೂ ಒಂದು ಸ್ಟ್ರಿಂಗ್ ನ ಮಲ್ಟಿಪಲ್ ಟೈಮ್ಸ್ ಪ್ರಿಂಟ್ ಮಾಡಬೇಕು ಅಂತಂದ್ರೆ we can use the star operator. For example, AB star 3, it is printing 3 times. This string is AB into 3, it is printing 3 times, AB AB AB. If I give 5 means it will print 5 times. So that star operator, it is used to create multiple copies of a given string. Next is the index operator. Third one is the index operator or subscript operator ಅಂತ ಕರಿತೀವಿ ನಾವು ಇದನ್ನ. It returns the character from an index. ಇದನ್ನ ಯೂಸ್ ಮಾಡಿ string means it is a collection of characters. Using this function, this operator, we can extract individual character. ಒಂದೊಂದು ಕ್ಯಾರೆಕ್ಟರ್ನ ಎಕ್ಸ್ಟ್ರಾಕ್ಟ್ ಮಾಡೋದಕ್ಕೆ, ಪ್ರಿಂಟ್ ಮಾಡೋದಕ್ಕೆ, ಡಿಸ್ಪ್ಲೇ ಮಾಡೋದಕ್ಕೆ ನಾವು ಇಂಡೆಕ್ಸ್ ಆಪರೇಟರ್ನ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಎ ಬಿ ಸಿ ಡಿ ಇ ಆಫ್ 2. ಆಲ್ವೇಸ್ ಇಂಡೆಕ್ಸ್ ಇನ್ ಪೈಥಾನ್, ಇಂಡೆಕ್ಸ್ ಸ್ಟಾರ್ಟ್ ಫ್ರಮ್ 0 0 1 2. So that it is giving C. ಈ ಆಪರೇಟರ್ ಯೂಸ್ ಮಾಡಿ ನಾವು
ಇಂಡಿವಿಜುವಲ್ ಯಾವ ಲೊಕೇಶನಲ್ಲಿ ಯಾವ ಕ್ಯಾರೆಕ್ಟರ್ಗೆ ಅಂತೇಳಿ ಚೆಕ್ ಮಾಡೋದಕ್ಕೆ ಅಥವಾ ಪ್ರಿಂಟ್ ಮಾಡೋದಕ್ಕೆ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಈಸ್ ದ ಸ್ಲೈಸ್ ಆಪರೇಟರ್. ಕೋಲನ್ ಇಟ್ ಈಸ್ ಯೂಸ್ಡ್ ಫಾರ್ ಸ್ಲೈಸಿಂಗ್ ಆಪರೇಟರ್. This operator returns a substring between two indices. Here we have to give two indices, start end ಕೊಡಬೇಕು, ಇದು colon operator ಕೊಡಬೇಕು. It returns a substring from a given string. ಪಾರ್ಟ್ ಆಫ್ ಎ ಸ್ಟ್ರಿಂಗ್ ನ ಪ್ರಿಂಟ್ ಮಾಡಬೇಕು ನಾವು ಅಂತಂದ್ರೆ ಸ್ಲೈಸ್ ಆಪರೇಟರ್ ಯೂಸ್ ಮಾಡಬಹುದು ನಾವು. ಫಾರ್ ಎಕ್ಸಾಂಪಲ್ ABCDE ಆಫ್ 1:3 ಅಂದ್ರೆ 1 ಕ್ಯಾರೆಕ್ಟರ್ ಇಂದ 3ನೇ ಕ್ಯಾರೆಕ್ಟರ್ ವರೆಗೆ ಡಿಸ್ಪ್ಲೇ ಮಾಡು ಅಂತ ಅರ್ಥ. ಸೊ ದಟ್ ಇದು 0 ಇಂದ ಸ್ಟಾರ್ಟ್ ಮಾಡ್ತತೆ, ಇದು 1 ಅಂತಂದ್ರೆ B ಅಪ್ ಟು 3 ವರೆಗೆ, 3 ಪ್ರಿಂಟ್ ಆಗಲ್ಲ, 0 1 2 ವರೆಗೆ ಪ್ರಿಂಟ್ ಆಗ್ತದೆ. ಸೊ ದಟ್ ಔಟ್ಪುಟ್ ಈಸ್ BC. ಸೊ ದಟ್ ಪಾರ್ಟ್ ಆಫ್ ಎ ಸ್ಟ್ರಿಂಗ್ ನ ಪ್ರಿಂಟ್ ಮಾಡಬೇಕು, ಸಬ್ ಸ್ಟ್ರಿಂಗ್ ನ ಪ್ರಿಂಟ್ ಮಾಡಬೇಕು ಅಂತಂದ್ರೆ ಸ್ಲೈಸಿಂಗ್ ಆಪರೇಟರ್ ಯೂಸ್ ಮಾಡ್ತೀವಿ. ಇಂಡಿವಿಜುವಲ್ ಕ್ಯಾರೆಕ್ಟರ್ ನ ಆಕ್ಸೆಸ್ ಮಾಡಬೇಕು, ಡಿಸ್ಪ್ಲೇ ಮಾಡಬೇಕಂತಂದ್ರೆ ಇಂಡೆಕ್ಸ್ ಆಪರೇಟರ್ ನ ಯೂಸ್ ಮಾಡ್ತೀವಿ. ಮಲ್ಟಿಪಲ್ ಕಾಪೀಸ್ ನ ಪ್ರಿಂಟ್ ಮಾಡಬೇಕು, ಕ್ರಿಯೇಟ್ ಮಾಡಬೇಕು ಅಂತಂದ್ರೆ ಸ್ಟಾರ್ ಆಪರೇಟರ್ ಯೂಸ್ ಮಾಡ್ತೀವಿ. 2-3 ಸ್ಟ್ರಿಂಗ್ಸ್ ನ ಜಾಯಿನ್ ಮಾಡಬೇಕು, ಆ್ಯಡ್ ಮಾಡಬೇಕು ಅಂತಂದ್ರೆ ಪ್ಲಸ್ ಆಪರೇಟರ್ಸ್ ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ವಿ ಹ್ಯಾವ್ ಟು ಮೆಂಬರ್ಶಿಪ್ ಆಪರೇಟರ್ಸ್, ಇನ್ ನಾಟ್. These are the two membership operators supported by Python. ಇವು ದಿಸ್ ಇನ್ ಆಪರೇಟರ್ ಮಾಡೋದಪ್ಪ ಅಂದ್ರೆ ರಿಟರ್ನ್ಸ್ ಟ್ರೂ ಇಫ್ ಎ ಗಿವನ್ ಸಬ್ಸ್ಟ್ರಿಂಗ್ ಎಕ್ಸಿಸ್ಟ್ ಇನ್ ದ ಸ್ಟ್ರಿಂಗ್. ಇದನ್ನು ಕಂಪೇರ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ನಾವೊಂದು ಕೊಟ್ಟಿರೋ ಸಬ್ಸ್ಟ್ರಿಂಗ್ ಆ ಸ್ಟ್ರಿಂಗ್ ಅಲ್ಲಿ ಇದೆ ಇಲ್ಲ ಅಂತ ಚೆಕ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಈ ಫಂಕ್ಷನ್ ಟ್ರೂ ರಿಟರ್ನ್ ಮಾಡುತ್ತೆ. ಆ ಸಬ್ಸ್ಟ್ರಿಂಗ್ ಏನಾದರೂ ಒರಿಜಿನಲ್ ಸ್ಟ್ರಿಂಗ್ ಅಲ್ಲಿ ಇತ್ತು ಅಂತಂದ್ರೆ ಟ್ರೂ ರಿಟರ್ನ್ ಮಾಡ್ತೈತೆ, ಇಲ್ಲ ಅಂದ್ರೆ ಫಾಲ್ಸ್ ರಿಟರ್ನ್ ಮಾಡ್ತೈತೆ. ಫಾರ್ ಎಕ್ಸಾಂಪಲ್ AB ಇನ್ ಅನ್ನೋದು ಕೀವರ್ಡ್. This is the substring, this is the original string. AB in ABCD, output is true because AB is present in AB. Suppose if I give EF anta kotre, EF in ABCD anta kotre, it will give false because EF is not present in this string. If present ittu antandre true kodutate, present illa antandre false kodutate. Next is the not in, it is the reverse. This function returns false if a given substring exists in the string. ಇತ್ತು ಅಂದ್ರೆ ಟ್ರೂ ಕೊಡ್ತತೆ, ಇಲ್ಲಿ ಇತ್ತು ಅಂದ್ರೆ ಫಾಲ್ಸ್ ಕೊಡ್ತತೆ ಅಷ್ಟೇ. EF ನಾಟ್ ಇನ್ ABCD, EF ಈಸ್ ನಾಟ್ ಇನ್ ABCD, ಇಲ್ಲ ಆದ್ರೆ ಇದು ಟ್ರೂ ಕೊಡ್ತಾ ಇದೆ. EF ಇತ್ತು ಅಂತಂದ್ರೆ ಇಟ್ ವಿಲ್ ಗಿವ್ ಫಾಲ್ಸ್. ದೀಸ್ ಆರ್ ದ 6 ಸ್ಟ್ರಿಂಗ್ ಆಪರೇಟರ್ಸ್ ದ ಪೈಥಾನ್ ಲ್ಯಾಂಗ್ವೇಜ್ ಸಪೋರ್ಟ್ಸ್. Next last topic is the expressions and operator precedence. A sequence of operands and operators is called an expression. Expression ಅಂತಂದ್ರೆ sequence of operators and operands and operator is called an expression. For example, you will see 5 plus 4. 5 ಅನ್ನೋದು operand, plus is the operator, 4 is the operand. Sequence of operands ಮತ್ತು operator ನ ಇದು ಕೂಡಿದ್ರೆ ನಾವೇನಂತೀವಿ, ಒಂದು ಎಕ್ಸ್ಪ್ರೆಷನ್ ಅಂತ ಕರಿತೀವಿ. ಇದು ಅರ್ಥಮೆಟಿಕ್ ಎಕ್ಸ್ಪ್ರೆಷನ್. 5 plus 4 is a arithmetic expression. It will be evaluated to a some result. Operator will take 2 operands, 5 and 4 are the operands, plus is the operator, it will produce us the result. Always when we evaluate any expression, we will get the results. This is the a plus b minus 5. This is also one expression. It is having 3 operands and 2 operators. Next, this is also arithmetic expression, a greater than b. Now it is a comparison expression ಅಥವಾ ರಿಲೇಷನಲ್ ಎಕ್ಸ್ಪ್ರೆಷನ್ ಅಂತ ಕರಿತೀವಿ. ಇದರ ಔಟ್ಪುಟ್ ಆಫ್ ರಿಲೇಷನಲ್ ಎಕ್ಸ್ಪ್ರೆಷನ್ ಈಸ್ ಆಲ್ವೇಸ್ ಎ ಬೂಲಿಯನ್ ವ್ಯಾಲ್ಯೂ. a greater than b ಕಂಪೇರ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ, a greater than b. This is the expression. Expression means it is a sequence of operators and operands is called an expression. Next is the operator precedence. When the Python interpreter encounters any expression containing several operations, all operators get evaluated according to an ordered hierarchy called the operator precedence. Operator precedence means, suppose if expression ಅಂದ್ರೆ ಏನು ಹೇಳಿದೆ ನಾನು, ಇದರಲ್ಲಿ ಆಪರೇಟರ್ಸ್ ಇರ್ತವೆ, ಆಪರೆಂಡ್ಸ್ ಇರ್ತವೆ. ಒಂದು ಆಪರೇಟರ್ ಇತ್ತಂತಂದ್ರೆ ಇಟ್ ವಿಲ್ ಬಿ ಎಕ್ಸಿಕ್ಯೂಟ್ ಡೈರೆಕ್ಟ್ಲಿ. ಬಟ್ ಇಫ್ ದೇರ್ ಆರ್ ಮೋರ್ ದೆನ್ ಒನ್ ಆಪರೇಟರ್ಸ್, ಇನ್ ಪೈಥಾನ್ ಆಲ್ ಆಪರೇಟರ್ಸ್, ಎಲ್ಲ ಆಪರೇಟರ್ಸಿಗೂ ಅದರದೇ ಆದ ಹೈರಾರ್ಕಿ ಅಥವಾ ಪ್ರಿಯಾರಿಟಿ ಇರುತ್ತೆ. ಬೇಸ್ಡ್ ಆನ್ ದಟ್ ಪ್ರಿಯಾರಿಟಿ ಆಪರೇಷನ್ಸ್ ವಿಲ್ ಬಿ ಎವ್ಯಾಲ್ಯೂಯೇಟೆಡ್. ಫಾರ್ ಎಕ್ಸಾಂಪಲ್, ದಟ್ ಹೈರಾರ್ಕಿನ ನಾವು ಆಪರೇಟರ್ ಪ್ರೆಸಿಡೆನ್ಸ್ ಅಂತ ಕರಿತೀವಿ. ಬಿಕಾಸ್ ಎಲ್ಲ ಆಪರೇಟರ್ಗೂ ಅದರದೇ ಆದ ಒಂದು ವ್ಯಾಲ್ಯೂಸ್ ಇರ್ತವೆ. ಆ ವ್ಯಾಲ್ಯೂಸ್ ಈ ಟೇಬಲ್ ಅಲ್ಲಿ ನಮಗೆ ಗೊತ್ತಾಗುತ್ತದೆ. ಆಪರೇಟರ್ ಪ್ರೆಸಿಡೆನ್ಸ್ ಕಂಪೇರ್ ಟು ಎಲ್ಲ ಆಪರೇಟರ್ಸ್ಗೆ ಪ್ಯಾರಂಥಸಿಸ್ ಹ್ಯಾವಿಂಗ್ ಹೈಯೆಸ್ಟ್ ಪ್ರೆಸಿಡೆನ್ಸ್ ಅಥವಾ ಪ್ರಿಯಾರಿಟಿ. ಫಸ್ಟ್ ಪ್ಯಾರಂಥಸಿಸ್ ಇಲ್ಲಿರೋವು ಎಕ್ಸಿಕ್ಯೂಟ್ ಆಗ್ತವೆ. ನೆಕ್ಸ್ಟ್ ಈಸ್ ದ ಎಕ್ಸ್ಪೋನೆನ್ಷಿಯಲ್ ಆಪರೇಷನ್ 2, it is having precedence 2. Next is the unary operators, plus a minus a complement a. This operator, these unary operators is having a
priority 3. Next is the multiplication, division, floor, modulus operator. These four operators is having a precedence 4. Next comes the addition and subtraction. It is having 5. For example, in any expression, there is a multiplication as well as the division, multiplication and addition. Now, first it will execute multiplication, then it will go for addition, because 4 multiplication is having higher precedence than the addition operation. This is called operator precedence. Based on this table, it will get evaluated. Next is the shift operators, bitwise and, bitwise exclusive or, bitwise or. Next, comparison operators. First ಏನಾದ್ರು ರಿಲೇಷನ್ ಆಪರೇಟರ್ಸ್ ಇತ್ತು, ಬಿಟ್ವೈಸ್ ಆಪರೇಟರ್ಸ್ ಫಸ್ಟ್ ಇಟ್ ವಿಲ್ ಬಿ ಎಕ್ಸಿಕ್ಯೂಟೆಡ್, ದೆನ್ ಇಟ್ ವಿಲ್ ದೆನ್ ಕಂಪ್ಯಾರಿಸನ್ ಆಪರೇಟರ್ಸ್ ಎಕ್ಸಿಕ್ಯೂಟ್ ಆಗ್ತವೆ. ಅದರಲ್ಲಿ ಏನಾದರೂ ಮತ್ತೆ ಈಕ್ವಾಲಿಟಿ ಆಪರೇಟರ್ಸ್, ಕಂಪ್ಯಾರಿಸನ್ ಇತ್ತು ಈಕ್ವಾಲಿಟಿ ಇತ್ತು ಅಂತಂದ್ರೆ ಫಸ್ಟ್ ಕಂಪ್ಯಾರಿಸನ್ ಆಪರೇಟರ್ಸ್ ವಿಲ್ ಬಿ ಎವ್ಯಾಲ್ಯೂಯೇಟೆಡ್, ದೆನ್ ಈಕ್ವಾಲಿಟಿ ಆಪರೇಟರ್ಸ್ ವಿಲ್ ಬಿ ಎವ್ಯಾಲ್ಯೂಯೇಟೆಡ್. ಲಾಸ್ಟ್ಲಿ ಅಸೈನ್ಮೆಂಟ್ ಆಪರೇಟರ್ಸ್ ಎವ್ಯಾಲ್ಯೂಯೇಟ್ ಆಗ್ತದೆ. ಅದಕ್ಕಿಂತ ಲಾಸ್ಟ್ ಯಾವಪ್ಪ ಅಂತಂದ್ರೆ ಐಡೆಂಟಿಟಿ ಅಂಡ್ ಮೆಂಬರ್ಶಿಪ್ ಆಪರೇಟರ್ಸ್. ಲಾಸ್ಟ್ ಈಸ್ ದ ಲಾಜಿಕಲ್ ಆಪರೇಟರ್ಸ್. ಈ ಟೇಬಲ್ ಅಲ್ಲಿ, based on this table, operator will get executed. Now we'll see one example. 10 plus 20 into 30. Here it is having 3 operands, 10, 20, 30, 2 operators, plus and multiplication operator. Plus is having a lower precedence or lower priority. Multiplication is having a higher priority, so it will be executed first. So that first it will calculate this 20 into 30, 60. Then plus is having lower precedence. Now plus operation will take place. First multiplication operation will take place, then plus addition operation will take place. 10 plus 60, 70. Finally we'll get the result 70. If in any expression, if there are more than one operator, operator execution evaluation will take place based on the priority. That is called the operator precedence. ಒಂದು ಯಾವುದಾದ್ರೂ ಒಂದು ಎಕ್ಸ್ಪ್ರೆಷನ್ ಅಲ್ಲಿ ಮೋರ್ ದೆನ್ ಒಂದಕ್ಕಿಂತ ಜಾಸ್ತಿ ಆಪರೇಟರ್ಸ್ ಇತ್ತು ಅಂತಂದ್ರೆ ಬೇಸ್ಡ್ ಆನ್ ದ ಪ್ರಿಯಾರಿಟಿ ಅಥವಾ ಪ್ರೆಸಿಡೆನ್ಸ್ ಮೇಲೆ ಎಕ್ಸಿಕ್ಯೂಷನ್ ಆಗ್ತದೆ. ಅದಕ್ಕೆ ವಿಲ್ ಕಾಲ್ ಇಟ್ ಆಸ್ ಎ ಆಪರೇಟರ್ ಪ್ರೆಸಿಡೆನ್ಸ್. ನೆಕ್ಸ್ಟ್, ರೆಫರೆನ್ಸಸ್. ಟು ಪ್ರಿಪೇರ್ ದಿಸ್ LMS content, I have referred these books and few websites as given here. Next, thank you. I take this opportunity. I want to thank our Commissioner Sir, Director Sir, our CS Chairperson Sri Ashok Kabir Sir, Moderator for Python Programming Srimati Leelavati V Madam, Subject Expert of Python Programming Srimati Banashankaramma Madam, for giving me this opportunity to work on this KLMS of Python Programming language for 3rd semester Diploma Computer Science and Engineering students. Thank you.